ಎಕ್ಸ್ಕ್ಯೂಸ್ ಮಿ ಸರ್. ಈ ಕಡೆ ಬನ್ನಿ. ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕೇಳಿದ್ವಿ. ಇಲ್ಲ ನೀವು ಹೇಳೋದು ಮೊದಲು ಅವರು ಬರ್ತಾರೆ ಅದಕ್ಕೆ ಕೇಳಿದ್ವಿ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನಮಸ್ಕಾರ. ನಿನ್ನೆ ರಾತ್ರಿಯಿಂದ ಮೊನ್ನೆ ಬೆಳಿಗ್ಗೆಯಿಂದ ನೀವೆಲ್ಲರೂ ಕೂಡ ಇಲ್ಲೇ ಇದ್ದೀರಾ. ನನಗೆ ಎಷ್ಟು ಒಳಗಡೆ ನಮಗೆ ಎಷ್ಟು ಕ್ವೆಶ್ಚನ್ ಆಯಿತು ಅಷ್ಟೇ ನೀವು ಇಲ್ಲಿ ಶ್ರಮ ಪಟ್ಟಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ನಿನ್ನೆ ಬಂದಿರುವಂತ ರೇಡು ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಬಂದಿದೆ. ಅವರು ನೋಟಿಸ್ ತಂದಿರೋದು ಮೊಹಮ್ಮದ್ ಹಾರಿಸ್ ನಲ್ಪಾಡ್ ಹಾಗೂ ಒಮರ್ ಹಾರಿಸ್ ನಲ್ಪಾಡ್. ಇದಕ್ಕೂ ಎನ್ ಎ ಹಾರಿಸ್ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಮೊದಲನೇದಾಗಿ ನಾವು ಅವ್ರ ಮಕ್ಕಳು ಅವ್ರ ಮನೇಲಿ ಇದೀವಿ ಅನ್ನೋ ಕಾರಣಕ್ಕೆ ಈ ಮನೆಗೆ ಬಂದಿದ್ದಾರೆ ಹೊರತು ಈ ಕೇಸ್ಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2021ರಲ್ಲಿ ಇಡಿಯಲ್ಲಿ ಒಂದು ECNR FIR ಹಿಂಗಿದೆ, ಅದೇ ತರ ಇಡಿಯಲ್ಲಿ ECR ಅಂತ ಏನೋ ಒಂದು ಬರುತ್ತೆ. 2021ರಲ್ಲಿ ECIR 2021ರಲ್ಲಿ ಫೈಲ್ ಆಗಿದೆ. 2026ರಲ್ಲಿ ಸರ್ಚ್ ಮಾಡಕ್ ಬರ್ತಾರೆ. ಎಷ್ಟು 5 ವರ್ಷ ಬಿಟ್ಟು ಸರ್ಚ್ ಮಾಡಕ್, 6 ವರ್ಷ ಬಿಟ್ಟು ಸರ್ಚ್ ಮಾಡಕ್ ಬಂದಿದ್ದಾರೆ. ಮೊದಲನೇದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಯಾರಾದ್ರೂ ಕ್ರೈಮ್ ಮಾಡಿದ್ರೆ 6 ವರ್ಷ ಕಾಯ್ತಾರೆ ಪ್ರೂಫ್ ಇಟ್ಕೊಂಡು ಮನೇಲಿ ಸರ್ಚ್ ಮಾಡಕ್ಕೆ. 6 ವರ್ಷ ಆದ್ಮೇಲೆ ಬಂದಿದ್ದಾರೆ. ನಾನು ಈ ಸಮಯ ಸಂದರ್ಭವನ್ನ ಕ್ವೆಶ್ಚನ್ ಮಾಡ್ತೀನಿ. ಏನು ನನ್ನ ಶಾಸ್ತ್ರ ಇಡಿ ರೇಡ್ ಇರೋದು ನನ್ನ ಮೇಲೋ ಇಲ್ಲ ನನ್ನ ತಮ್ಮನ ಮೇಲೆ ಟಾರ್ಗೆಟ್ ಮಾಡಕ್ಕಲ್ಲ. ನನ್ನ ತಂದೆ ಮಂತ್ರಿ ಸ್ಥಾನವನ್ನ ತಪ್ಪಿಸ್ಬೇಕು, ಅವ್ರ ಮೇಲೆ ಟಾರ್ಗೆಟ್ ಮಾಡಬೇಕು, ಅವ್ರ ಮೇಲೆ ಗೂಬಾ ಕೂರಿಸಬೇಕು ಅಂತ ಇದನ್ನ ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನೊಬ್ಬ ಒಳ್ಳೆ ಮಗನಂತೂ ಆಗಕ್ಕಾಗಿಲ್ಲ. ಎಲ್ಲಾ ರೀತಿಯಲ್ಲಿ ಯಾವಾಗಾದ್ರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರೋಣ, ಒಳ್ಳೆ ಒಂದು ಮೊಮೆಂಟಮ್ ಆಗಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗಬೇಕು. ನನ್ನ ತಂದೆ ಹೆಂಗೆ ಅವ್ರು ತಾತಾಗಿದ್ದಾರೆ ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗಬೇಕು ಅಂತ ಪ್ರಯತ್ನ ಪ್ರತಿ ಬಾರಿ ಪಡ್ತೀನಿ. ಆದ್ರೆ ಯಾವುದೋ ಒಂದು ಕೇಸನ್ನ ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಬೇಕು, ನಮ್ಮನ್ನು ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ಸ್ಥಾನಮಾನ ಸಿಗದೆ ಇರಬೇಕು, ಟೈಮಿಂಗ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಇದು ಆಗಿದ್ದು 2020ರಲ್ಲಿ ಸದನದಲ್ಲಿ ಬಿಜೆಪಿ ಅವರೇ ಹೇಳಿದ್ದಾರೆ ಏನು ಬಿಡ್ಕಾಯಿನಲ್ಲಿ ಏನು ಹಗರಣ ಇಲ್ಲ ಅಂತ. SIT ಅವ್ರು ಮಾಡಿದ್ದಾರೆ, SITಯಲ್ಲಿ ಏನು ಬಂದಿಲ್ಲ. ಆದ್ರೆ ನಲ್ಪಾಡ್ ಅವ್ರ ಮೇಲೆ, ನನ್ನ ಮೇಲೆ, ನನ್ನ ತಮ್ಮನ ಮೇಲೆ ಇವಾಗ ರೇಡ್ ಆಗಿದೆ. ಓಕೆ, ರೇಡ್ ಆಗಿದೆ. 21 ಅವರ್ ಅವ್ರು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರು ಬಂದಿದ್ರು, ಅವ್ರು ಮಾಡಿದ್ದಾರೆ, ಅವ್ರು ನೋಡ್ಕೊಂಡಿದ್ದಾರೆ, ಎಲ್ಲಾ ತರ ಮಾಡ್ಕೊಂಡಿದ್ದಾರೆ. 21 ಅವರ್ಸ್ ಆದ್ಮೇಲೆ ಬರೀ 2 ಮೊಬೈಲ್ ಫೋನ್ ಅನ್ನ ತಗೊಂಡೋಗಿದ್ದಾರೆ ನಮ್ಮ ಮನೆಯಿಂದ. ಒಂದು ನಯ ಪೈಸೆ ಬೇರೆ ಏನೂ ಸಿಕ್ಕಿಲ್ಲ. ಬೇರೆ ಕೆಲವು ಮಾಧ್ಯಮದವರು 37 ಲಕ್ಷ ಸಿಕ್ತು, ಹೆಲಿಕಾಪ್ಟರ್ ಅಲ್ಲಿ ಬರೋದು. ಆ ಹೆಲಿಪ್ಯಾಡ್ ಎಲ್ಲಿದೆ ಅಂತ ನನ್ಗೆ ಗೊತ್ತಾಗ್ಬೇಕಿತ್ತು. ನಮ್ಮ ಹೆಲಿಕಾಪ್ಟರ್ ಅಲ್ಲಿ ಲ್ಯಾಂಡ್ ಆಗಕ್ಕೆ ಈ 37 ಲಕ್ಷ ಸಿಕ್ಕಿರೋದು ನಿಮ್ಗೆ ಯಾವ್ದ ಇಡಿ ಅವರು ಹೇಳಿದ್ರ? ನಿಮ್ಮ ಹತ್ರ ಫೋನ್ ಮಾಡಿ ಹೇಳಿದ್ರ? ಇದು ನಲ್ಪಾಡ್ ಮನೆ ಅಂತ ಅದ್ರಲ್ಲಿ ಬಂದಿಲ್ಲ. 17 ಪ್ರದೇಶ ಸರ್, ಒಂದ್ ನಿಮಿಷ ಸರ್, ನಾನು ಮಾತಾಡಿ ಮುಗಿಸಿದ್ಮೇಲೆ ನೀವು ಮಾತಾಡಿ. ನಾವು ಎಲ್ಲೂ ಕೂಡ 1 ರೂಪಾಯಿ ಇಲ್ಲಿಂದ ಸಿಕ್ಕಿಲ್ಲ. ನಾವೇನು ಕೂಡ ಇಲ್ಲಿಂದ ನಮ್ಮ ಹತ್ರ ಸಿಕ್ಕಿಲ್ಲ. ಇಡಿ ಅವರು ಅದನ್ನ ವೆರಿಫೈ ಮಾಡ್ತಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಕಾನೂನು ಅದರ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಐ ಆಮ್ ರೆಡಿ ಟು ಫೈಟ್ ದಿಸ್ ಇನ್ ದ ಕೋರ್ಟ್. Me and my father have chosen the post of politics. We have chosen to be in public life. ನಮ್ಮನ್ನ ನೀವೇನಾದ್ರೂ ಹೇಳ್ಕೊಳ್ಳಿ, ನಮ್ಮನ್ನ ಹೆಂಗಾದ್ರೂ ಟಾರ್ಗೆಟ್ ಮಾಡಿ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 ಇಯರ್ಸ್ ಓಲ್ಡ್. ನೀವು ಇಲ್ಲಿ ಹೇಳೋ ಒಂದೊಂದು ಅಲ್ಲಿ ಕೂತ್ ಟಿವಿಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ ಹಿರಿಯರು? ನನ್ನ ಮನೆಯಲ್ಲಿದ್ದಾರೆ, ನನ್ನ ತಾಯಿ. ನೀವು ಒಂದೊಂದ್ಸರಿ ಟಿವಿಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ. ನನಗೆ ಈ ಇಡೀ ಅವ್ರು ಬಂದಿದ್ದು ಈ ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನಮ್ಮ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನಗಿದ್ದಿದ್ದು. ಯಾಕಂದ್ರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲೂ ಕೂಡ ಶ್ರೀಕಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ನನ್ನ ತಮ್ಮನಿಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ. ಪರಿಚಯ ಇದ್ದಾರೆ, ಗೊತ್ತಿದೆ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ನಲ್ಪಾಡ್ನ ಪರಿಚಯ ಇದೆ. ನನಗೆ ಫ್ರೆಂಡ್ಶಿಪ್ ಇದೆ. ನಾವು ಒಳ್ಳೆಯವರು ಕೆಟ್ಟವರು, ಅವ್ರ ಮನೆಯಲ್ಲಿ ಏನ್ ಮಾಡ್ತಾರೋ, ಅವ್ರು ಎಲ್ಲಿ ಏನ್ ಮಾಡ್ತಾರೆ ನಮಗೇನು ಗೊತ್ತಿರುತ್ತೆ. ಇವಾಗ ಇವ್ರು ಬಂದಿದ್ದಾರೆ, ನಮ್ಮ ಹತ್ರ ತಗೊಳ್ತಾರೆ, ಫೋಟೋ ತಗೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ.
ಬಟ್ ಅವ್ರ ಮನೇಲಿ ಕೂತ್ಕೊಂಡು ರಾತ್ರಿಯಲ್ಲಿ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿರುತ್ತಾ? ಆ ತಪ್ಪನ್ನು ನಮ್ಮ ಮೇಲೆ ಕಟ್ಟಕ್ಕಾಗತ್ತಾ? ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು ಸಾವಿರ ಮೆಸೇಜ್ ಬಂದಿದೆ ಅಂದ್ರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗ್ ಹುಡುಗರು ನಿಂತವ್ರೆ, ಅಣ್ಣ ನಾವಿದೀವಿ ನಿನ್ ಜೊತೆ, ಬೇಜಾರು ಮಾಡ್ಕೊಂಬೇಡ, ಇಡಿ ಬರ್ಲಿ ಬಿಡಿ ಬರ್ಲಿ ಯಾವ್ದಾದ್ರು ಬರ್ಲಿ ನಾವಿದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನ ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದು ನಮ್ಮನ್ನು ಕುಗ್ಸಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರ್ಲಿ, ನೀವು ಇನ್ನೊಂದು 2 ಸರಿ ಬರ್ತೀರಾ ಬನ್ನಿ, ಚೆಕ್ ಮಾಡ್ತೀರಾ ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಐ ಹ್ಯಾವ್ ನೋ ರಾಂಗ್ ಡೂಯಿಂಗ್. ದ ಮೀಡಿಯಾ ಕ್ಯಾನ್ ಕ್ವೆಶ್ಚನ್, ದ ಲಾ ಕ್ಯಾನ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ಮಾಧ್ಯಮದ ಮಿತ್ರರೇ, ಪ್ಲೀಸ್ ಡೋಂಟ್ ಡೂ ಅ ಮೀಡಿಯಾ ಟ್ರಯಲ್. ಪ್ಲೀಸ್ ಡೋಂಟ್ ಸರ್, ಲೆಟ್ ಮೀ ಫಿನಿಶ್, ದೆನ್ ಐ ವಿಲ್ ಟೇಕ್ ಯುವರ್ ಕ್ವೆಶ್ಚನ್ ಪ್ಲೀಸ್. ಮಾಧ್ಯಮದವರೇ, ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಒಬ್ಬ ಯುವಕ ಬೆಳಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಾನು ಹುಟ್ಟಕ್ಕಿಂತ ಮುಂಚೆ ನಮ್ಮ ಮನೆ ಇದು, ನಮ್ಮ ಅಪ್ಪ ಇಲ್ಲಿ ಬಂದು ಬೆಳೆದಿರೋದು, ಇಲ್ಲಿ ಅಕ್ಕಪಕ್ಕ ಇರೋರು ಗೊತ್ತು. ನಮ್ಗೇನು ಇದ್ರಿ ಈ ಪಾಲಿಟಿಕ್ಸ್ ಇಂದ ಬಂದು ಈ ಮನೆ ಸಿಕ್ಕಿಲ್ಲ. ನಮ್ಮ ಅಜ್ಜ ಕಷ್ಟಪಟ್ಟು ಕಾಂಟ್ರಾಕ್ಟರ್ ಆಗಿದ್ದು ಕಟ್ಟಿ ಮಾಡಿರುವಂತ ಮನೆ ಇದು. ವಿ ಹ್ಯಾವ್ ನಾಟ್ ಟೇಕನ್ ಎನಿಬಡೀಸ್ ಎನಿಥಿಂಗ್. ಮೈ ಗ್ರ್ಯಾಂಡ್ ಫಾದರ್ ವಾಟ್ ಈಸ್ ಡನ್, ನಮ್ಗೇನ್ ಮಾಡ್ಕೊಟ್ಟಿದ್ದಾನೆ ಅದೇ ನಮ್ಗೆ ಸಾಕಿದೆ. ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ಎತ್ತಿ ಹಿಡಿಬೇಕು, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಾವು ಪಾಲಿಟಿಕ್ಸ್ ಮಾಡ್ತಾ ಇರೋದು. ನಮ್ ವೈಯಕ್ತಿಕ ನಾವೇನೋ ದುಡ್ಡು ಮಾಡ್ಕೊಬೇಕು ಅಂತಲ್ಲ, ನಮ್ಗೆ ಯಾವ ಹಗರಣ ಮಾಡಬೇಕಾಗುವಂತ ಯಾವ ಅವಶ್ಯಕತೆನೂ ಇಲ್ಲ. ನಾನು ಇಷ್ಟೇ ಹೇಳ್ತೀನಿ, ಪ್ಲೀಸ್ ಜಸ್ಟ್ ಟೇಕ್ 1 second ಬಿಫೋರ್ ಯು ಆಸ್ಕ್ ಎನಿಥಿಂಗ್ ಆರ್ ಯು ಟೆಲ್ ಎನಿಥಿಂಗ್. ನಿಮ್ಗೆ ಹೇಳೋ ಮುಂಚೆ ನಿಮಗೆ ಆ ಒಂದು ಥಾಟ್ ಬಂದ ತಕ್ಷಣ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ, ಒಂದೇ ಒಂದ್ಸರಿ ಜಸ್ಟ್ ವೆರಿಫೈ ಇಟ್ ಅಂಡ್ ದೆನ್ ಟೇಕ್ ಅ ಡಿಸಿಷನ್. ಥ್ಯಾಂಕ್ ಯು ಸರ್. ಮತ್ತಿದು ರಾಜಕೀಯ ಪ್ರೇರಿತವಾದಂತಹ ದಾಳಿ ಅಂತ ಅನ್ಸುತ್ತೆ ಮತ್ತೊಮ್ಮೆ? 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು, ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಹೊಸ ಒಳ್ಳೆ ಕೆಲಸ ಮಾಡವ್ರೆ, ಅವ್ರನ್ನ ತಪ್ಪಿಸ್ಬೇಕು ಅಂತ ಯಾರೋ ಒಳಗಿನ ಸಂಚು ಇದು. ಈಗ ಇಡಿ ರೇಡ್ ಮಾಡೋದ್ರಲ್ಲಿ ಏನು ಸಾಕ್ಷ್ಯಾಧಾರಗಳು ಇಟ್ಕೊಂಡು ನಿಮ್ಮ ಕ್ವಶನ್ ಕೇಳಿದ್ರು 21 ಗಂಟೆ ಅಂದ್ರೆ ಅದ್ರ ಏನಾದ್ರು ಒಂದು ಸಾಕ್ಷ್ಯಾಧಾರಗಳು ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಒಂದು ಕ್ಲಾರಿಫಿಕೇಶನ್. ಒಂದಿನ ಯಾರಾದ್ರೂ ನೀವು ಇದನ್ನ ಬಿಟ್ಬಿಡಿ, ಇಡಿ ಯಾರ ಮನೆಗೆ ಬಂದವ್ರೆ ಅವ್ರ ಜೊತೆ ಕುತ್ಕೊಂಡು ನೀವು ಡಿಸ್ಕಸ್ ಮಾಡಿ, ಅವ್ರು ಏನ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಎತ್ತ ಮಾಡ್ತಾರೆ. ನಾನು ಹೇಳೋದು ಇಷ್ಟೇ ಸರ್, ನೋ ಎವಿಡೆನ್ಸ್ ಇಸ್ ದೇರ್. 21 ಮುಂಚೆ ಫಸ್ಟ್ ನನಗೊಂದು ಇಡಿ ನೋಟಿಸ್ ಕೊಟ್ಟಿದ್ರು, ನಾವು ಇಡಿ ಆಫೀಸಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ ಸ್ಟೇಟ್ಮೆಂಟ್ ಸೇಮ್ ಸ್ಟೇಟ್ಮೆಂಟ್ ನಾನೇನು ಕೊಟ್ಟಿದ್ದೀನಿ. 5 ವರ್ಷ ಬಿಟ್ಟು ಸರ್ಚ್ಗೆ ಬಂದಿದ್ದಾರೆ, ಅದನ್ನೇ ನೀವು ಆಲೋಚನೆ ಮಾಡಿ. FIR ಆಗಿರೋದು 21 ಈ ಸರ್ಚ್ಗೆ ಬಂದಿರೋದು 26 ಅಲ್ಲಿ. ಏನೋ ಇದ್ದಿದ್ರೆ ಈ ಬಿಜೆಪಿ ಅವ್ರು ನಮ್ಮನ್ನ ಬಿಡ್ತಾ ಇದ್ರಾ? 6 ವರ್ಷ ನನ್ನ ಬಿಡ್ತಾ ಇದ್ರಾ? ನೆನ್ಸ್ ನೋಡಿ, ನಂದು ಇಷ್ಟು ಸಿಕ್ಬಿಟ್ರೆ ನಮ್ಮನ್ನು ತಗೊಂಡೋಗಿ ಜೈಲ್ಗೆ ಹಾಕಿರ್ತಾ ಇದ್ರು. ಸರ್, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸದನದಲ್ಲಿ ಈ ವಿಚಾರ ಬಂದಾಗ ಬಿಟ್ಕಾಯಿನ್ ನ ಯಾವುದೇ ಸಾಕ್ಷ್ಯಾಧಾರಗಳು ಇನ್ ಹ್ಯೂಮನ್ ಅಥವಾ ಇನ್ ಕಾಯಿನ್ ಎಲ್ಲೂ ಸಿಕ್ಕಿಲ್ಲ. ಇದ್ರ ಬಗ್ಗೆ ಯಾವುದೇ ವಿಚಾರವನ್ನ ನಮ್ಮ ಮುಂದೆ ಇಲ್ಲ. ಇಡಿ ತಗೊಂಡಿದ್ರೆ ಅವ್ರು ವೆರಿಫಿಕೇಶನ್ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಹೇಳಿದ್ರು. ಅಲ್ಲಿಂದ 6 ವರ್ಷಗಳವರೆಗೂ ಇದು ಹಾಲ್ಟ್ ಆಗಿತ್ತು. ಈಗ ಮತ್ತೆ ಮಾಡ್ತಿರುವಂತದ್ದು ಇದನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಥವಾ ಬೇಕು ಅಂತ ಹೇಳಿ ಎಲ್ಲಾದ್ರೂ ನಿಮ್ಮಲ್ಲಿ SIT ನಡೀತಾ ಇದೆ, ಇಡಿ ನಡೀತಾ ಇದೆ. ಏನಾಯ್ದ್ರೆ ಅದು ಕೋರ್ಟಲ್ಲಿ ಬರುತ್ತಲ್ಲ, ಜನರ ಮುಂದೆ ಬಂದೇ ಬರುತ್ತಲ್ಲ. ಇಡಿ ವಿಚಾರ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ SIT ಕೂಡ ನಿಮ್ನ ಕ್ವಶನಿಂಗ್ ಮಾಡಿತ್ತು, ಮತ್ತೆ ನಿಮ್ಮ ಬ್ರದರ್ನು ಕೂಡ ಕ್ವಶನಿಂಗ್ ಮಾಡಿತ್ತು. ಆನ್ಸರ್ ಮಾಡಿದ್ರಲ್ಲ. ಶ್ರೀಕಿನ ನಮಗ್ ಗೊತ್ತಿಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ, ನಮಗ್ ಪರಿಚಯ ಇದೆ. ಅವರು ನಾವು ಅವರು ಹೇಳಿದೀವಿ, ಜೊತೆಗೆ ಏನೋ ಒಂದು ಊಟ ಮಾಡಿದೀವಿ, ಗೊತ್ತಿದೆ. ಅದನ್ನ ಕರೆದು ಕೇಳೋರೆ ನಾವು ಹೇಳಿದೀವಿ. ಅದು ಬಿಟ್ಟು ವ್ಯವಹಾರ ಇದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಎಲ್ಲಾದ್ರೂ ನಿಮಗೆ ಯಾವ್ದಾದ್ರು ಏಜೆನ್ಸಿ ನಿಮ್ಮ ಹತ್ರ ಹೇಳಿದ್ಯಾ ನಮ್ದು ಅವ್ರದ್ದು ವ್ಯವಹಾರ ಇದೆ ಅಂತ? ಯಾವ್ದು ವ್ಯವಹಾರ ಇಲ್ಲ. ಮಾಧ್ಯಮದ ಸ್ನೇಹಿತರೆ, ಇವಾಗ ನಮ್ಮ ಅಪ್ಪ ನಮ್ಮನ್ನೇನೋ ನನ್ನ ತಮ್ಮನ್ನು ಈ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಇದೇ ರೀತಿ ನಡೆದ್ರೆ ನಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅಲ್ಲ, ಪದೇ ನಮ್ಮನ್ನ ಟಾರ್ಗೆಟ್ ಮಾಡಕ್ ಹೋಗಿ ನಮ್ಮನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಇದು ಮಾಡಿದ್ರೆ ಈ ವಿಲ್ ಆಲ್ಸೋ ಫೀಲ್ ಬ್ಯಾಡ್. ನೋ ಸರ್, I am asking, my grandfather is 89 years old. In his whole life, not a single bad mark. My father is 4-time MLA. One accusation not on him. Only way you can bring him down,
target Nalpad and his brother. Simple as that. Thank you. ಆ 37 ಸಂಜೆ ಮಾತಾಡ್ತೀನಿ ನಿಮ್ಮ ಹತ್ರ. Okay. Reporter side. Yes, ಸ್ವಲ್ಪ side. Sir, one minute, sir. 1 minute, sir. Okay. 1 second. Guys, camera ready? Already. ಎಷ್ಟು ಮುಂದೆ ಹೋಗಿದ್ದೀರಾ? Claiming vendetta, what really happened? There was an ED raid yesterday, searches were carried out. Yes, please. The case was registered in 2021. The case doesn't have anything to do with me. ಅದಕ್ಕೆ ಸ್ವಲ್ಪ ಸೈಡ್ ಬರಬೇಕು. The case is on Shriki. The case is on Shriki. They're connected to that. They gave us a notice in ED. We went and answered those questions. It has been 6 years since then. Today again, yesterday they have come after 6 years to raid my premises. I don't understand in which country or which way. Anybody, if they do a crime, they'll keep evidence and wait for 6 years for somebody to come and search. If there is an FIR, if there is an issue, it has to be dealt with then and there. But this timing of this is very politically active. There's a lot of turmoil in the state. There is a momentum that there's a change of guard and there's a change of leadership and there's a change of a new ministry in the town. To tarnish my father's opportunities, we are being targeted. It is nothing to do with my father, but the headline was NAR is MLA's house. Just because me and my brother stay here doesn't connect my father into this. The knowledge, now again, me and Shriki, I've never denied knowing Shriki. Who is who, I do not know. Madam, you come to me, say hello to me, we have a coffee together, we go have a meal together. Doesn't mean what you do in your private time or what you do in your personal time, I'm liable for. Now, he has done something or he's not done something, that is between him and the government. That has nothing to do with me. If there is an evidence which is pertaining to me, do you think the BJP government would have kept me out for 6 years? They would have arrested me and put me behind bars long ago. But on a very simple words I'm trying to say, you need to understand the headlines of all the news channels, all the newspapers is raid at Nalpad's house, NAR is MLA's house. What does NAR is MLA have to do with this case? He was not questioned, he was not raided, it was between me and my brother. Clearly, as much as that. There was nothing more, nothing less. Why attention? What's the reason, sir? Could you find out any? What do you say, sir? What were the... After 21 hours, the only thing they took back was 2 devices, 2 phones. Apart from that, they didn't get no paisa, no money, no evidence, nothing. Because we have nothing to hide. When they came here, when they church, we gave them all they wanted. We participated in everything. Because I know that Satyam Eva Jayati. When somebody is rising high, everybody wants to drop them. So this fight is not my fight. It was not for me or my brother. It is to target my father. No, in the last 50 years of legacy, not a single bad mark on my father. The only thing they could do is always target me and attack you. Sir, are you denying the allegations that are doing the rounds, sir, of money being transferred to your account? There's all kinds of... If I'm saying, if there is a single proof, let us think logically. Every single day I woke up as a Youth Congress president, I protested against the BJP, I stood strong against the Modi government, I stood strong against the Bommai government. Do you think if there was even 1% of opportunity or 1% of link to it, they would have left me on the roads? They would have put me in behind bars. I am saying very clearly, this is politically motivated to attack my father. I sincerely, with folded hands, I request to the entire nation, the people that are watching me, ED, CBI, all these agencies shouldn't be tools to target opposition leaders. Okay, we choose to be in political life. We choose to be in public life. But I have a grandmother, I have a mother, I have a grandfather, I have 2 sisters. They didn't choose to be a part of this. They are being traumatized. They are being targeted. The messages they are getting, the way the people are feeling, I'm really helpless. One more appeal to you all. Very simple. No, you're ready for the legal trial, sir. One more appeal. Please, don't use this to target my father's growth.
to my national leadership. I am not part of this. They are targeting me, targeting my father through this. Please, as a son, I couldn't be good to him. I have not done enough good to him. But again, when in his growth story, I don't want to be part of this. You are ready for fighting with him? Thank you. ಪ್ಲೀಸ್ ಕೇಬಲ್ ಇದೆ ಆಚೆ ಹೋಗೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.